ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ. ಇದು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗಿ ಒಂದು ಹೊಸ ಅಪ್ಡೇಟ್ ಅಥವಾ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸಾಕಷ್ಟು ಜನರಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಗೃಹಲಕ್ಷ್ಮಿ ಎಲ್ಲದಕ್ಕಿಂತ ಮೊದಲು ಗೃಹಲಕ್ಷ್ಮಿ 11ನೇ ಕಂತು ನಾನೀಗ ಒಂದು ದಿನದ ಹಿಂದೆ ಇದನ್ನು ಕಮ್ಯುನಿಟಿ ಪೋಸ್ಟನ್ನು ಹಾಕಿದ್ದೆ. ಒನ್ ಡೇ ಆಗೋ 3000 ಜನ ವೋಟ್ ಮಾಡಿದ್ದಾರೆ. ನೀವಿಲ್ಲಿ ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು. ಅಂದರೆ ಈಗ ಇದಾದಮೇಲೆ ಸುಮಾರು ಪೋಸ್ಟ್ಗಳನ್ನು ಹಾಕಿರೋದ್ರಿಂದ ಇದು ಸ್ವಲ್ಪ ಕೆಳಗೆ ಹೋಗಿರೋದ್ರಿಂದ 62% ಜನರಿಗೆ ಜಮಾ ಆಗಿದೆ. 38% ಜನರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಈ 3000 ಜನರಲ್ಲಿ, ಓಕೆನಾ? ಈಗ ಯೂಶುವಲಿ ಅವರೇನಾದರೂ ಕರ್ನಾಟಕದಾದ್ಯಂತನೂ ಬಿಡುಗಡೆ ಮಾಡಿ ಅಲ್ಲಿ ಕರ್ನಾಟಕದಾದ್ಯಂತನೂ ಹಣ ಜಮಾ ಆಗಿ ಇಲ್ಲಿ ನಮ್ಮಲ್ಲಿ ಒಂದು 3000 ಜನ ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು 1800 ಜನರಿಗೆ ಬಿಡುಗಡೆ ಆಗಿದೆ. 3000 ಜನರಲ್ಲಿ ಅಂದರೆ ವೋಟ್ ಮಾಡಿದಾಗ ಒಂದು ಅಪ್ರಾಕ್ಸಿಮೇಟ್ ಐಡಿಯಾ ಖಂಡಿತವಾಗ್ಲೂ ಬರುತ್ತೆ. 65% ಜನರಿಗಂತೂ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಯಾಕೆಂದರೆ ನಿನ್ನೆ ಮೊನ್ನೆ ಜಮಾ ಆದವರು ಇಲ್ಲಿ ವೋಟನ್ನು ಮಾಡಿಲ್ಲ, ಓಕೆನಾ? ನಿನ್ನೆ ಜಮಾ ಆದವರು ವೋಟ್ ಮಾಡಿಲ್ಲ. ಮೊನ್ನೆವರೆಗೂ ಕೂಡ ಇದು ಅಪ್ಡೇಟ್ ಆಗಿರುತ್ತೆ. ಇವತ್ತು ಕೂಡ ಹಾಕ್ತೀನಿ ಗೃಹಲಕ್ಷ್ಮಿ 11ನೇ ಕಂತು ಜಮಾ ಆಗಿದೆ ಅಂತ. ನೀವು ಬೇಕಾದ್ರೆ ಖಂಡಿತವಾಗ್ಲೂ ಗಮನಿಸ್ಬೋದು. 65ರಿಂದ 70% ಜನರಿಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಥವಾ ಜಮಾ ಆಗಿದೆ, ಓಕೆನಾ? ಯಾಕಿಷ್ಟು ಲೇಟ್ ಆಯಿತು? 7ನೇ ತಾರೀಕು ಆಗಸ್ಟ್ 7ನೇ ತಾರೀಕಿಂದ ಬಿಡುಗಡೆ ಆಗಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಆಗಸ್ಟ್ 14ನೇ ತಾರೀಕು ಆಯಿತು. ಈಗ ಆಲ್ರೆಡಿ 7 ದಿನಗಳು ಕಳೆದು ಹೋಗಿದೆ. 7 ದಿನಗಳಲ್ಲಿ ಇನ್ನೂ ಕೂಡ 30-35% ಜನರಿಗೆ ಹಣ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಆಗಬೇಕಾಗಿದೆ, ಓಕೆನಾ? ಅಂದರೆ ಇಲ್ಲಿ ನೀವು ಲೆಕ್ಕ ಹಾಕ್ಬೋದು. ಹಣ ಫಾಸ್ಟಾಗಿ ಬಿಡುಗಡೆ ಆಗ್ತಾಯಿಲ್ಲ. ಒಂದು ದಿನಕ್ಕೆ 15 ಲಕ್ಷ 20 ಲಕ್ಷ ಏನು ಮೊದಲು ಬಿಡುಗಡೆ ಆಗ್ತಾಯಿತ್ತು ಆ ರೀತಿ ಬಿಡುಗಡೆ ಆಗ್ತಿಲ್ಲ. ಸ್ವಲ್ಪ ಸ್ಲೋ ಆಗಿ ಬಿಡುಗಡೆ ಆಗ್ತಾಯಿದೆ. ಈಗ ಇದ್ರ ಬಗ್ಗೆ ಕೂಡ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವೀಗ 11ನೇ ಕಂತು ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಇನ್ನೇನು ಇದು ಮುಗಿತಿದ್ದಾಗಿ ಇದು 15ಕ್ಕೆ ಸ್ಟಾರ್ಟ್ ಮಾಡಿದರೆ, ನಾವು ಪ್ರತಿ ತಿಂಗಳು 15ಕ್ಕೆ ಸ್ಟಾರ್ಟ್ ಮಾಡಿದ್ರೆ 15ರಿಂದ 28ನೇ ತಾರೀಕುವರೆಗೂ ಕೂಡ ಒಂದು ಕಂತಿನ ಹಣ ಬಿಡುಗಡೆ ಆಗಲಿಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. ಇದೇ ರೀತಿ ನಾವು ಮುಂದೆ ಮತ್ತೆ 12ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೀವಿ. 12 ಆದಮೇಲೆ 13ನೇ ಕಂತಿನ ಹಣ ಕೂಡ ಇದೇ ರೀತಿ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಒಂದು ಭರ್ಜರಿ ಗುಡ್ ನ್ಯೂಸನ್ನೇ ಕೊಟ್ಟಿದ್ದಾರೆ. ಇದೊಂದು ಎಲ್ಲರಿಗೂ ಕೂಡ ಸಿಹಿ ಸುದ್ದಿ. 13ನೇ ಕಂತಿನ ಬಗ್ಗೆ ಮಾಹಿತಿಯನ್ನು ಕೂಡ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ಹಣ ಬಿಡುಗಡೆ ಆಗಬೇಕು ಅಂದರೆ ಅದಕ್ಕೆ ಆದ ಸಮಯ ತೆಗೆದುಕೊಳ್ಳುತ್ತೆ. ಹಂತವಾಗಿ ಬಿಡುಗಡೆ ಆಗುತ್ತೆ. ಪ್ರತಿ ದಿನವೂ ಸಹ ಕಮೆಂಟ್ ಮಾಡಿ ಎಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ ಜಮಾ ಆಗ್ತಾಯಿದೆ ಅಂಥೇಳಿ. ಬಟ್ ಆದರೂ ಕೂಡ ಕೆಲವೊಂದೊಂದು ನಮ್ಮ ರೆಗ್ಯುಲರ್ ವೀಕ್ಷಕರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಅವ್ರನ್ನ ಕೂಡ ನಾನು ಗಮನಿಸ್ತಾ ಇದ್ದೀನಿ. ಸಾಕಷ್ಟು ಜನ ಇನ್ನೂ ಕೂಡ ನಮಗೆ ಹಣ ಬಂದಿಲ್ಲ ಸರ್, ಜಮಾ ಆಗಿಲ್ಲ, ಈ ಕ್ಷಣದವರೆಗೂ ಕೂಡ ಜಮಾ ಆಗಿಲ್ಲ ಅಂಥೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನಾನು ಏನು ಹೇಳ್ತೀನಪ್ಪ ಅಂದರೆ, ನೀವು ಖಂಡಿತವಾಗ್ಲೂ ಮ್ಯಾಕ್ಸಿಮಮ್ ನಿಮಗೆ ಇನ್ನು 6 ದಿನದ ಒಳಗಡೆ ಆಗಸ್ಟ್ 20ನೇ ತಾರೀಕು ಒಳಗಡೆ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ. ಆಗಸ್ಟ್ 20-25 ನಂತರ ನಿಮಗೆ ಜುಲೈ ತಿಂಗಳ ಹಣ ಕೂಡ ಬಿಡುಗಡೆ ಆಗೋಕ್ಕೆ ಶುರುವಾಗುತ್ತೆ. 12ನೇ ಕಂತು ಪ್ರತಿದಿನವೂ ಕೂಡ ನಿಮಗೆ 11ನೇ ಕಂತು ಎಷ್ಟು ಜನರಿಗೆ ಅಪ್ಡೇಟ್ ಆಗಿದೆ, ಯಾವ ರೀತಿ ಜಮಾ ಆಗ್ತಾಯಿದೆ ಎಲ್ಲವನ್ನು ಕೂಡ ನಿಮಗೆ ವರ್ಕಿಂಗ್ ಡೇ ಅಥವಾ ನಾನ್ ವರ್ಕಿಂಗ್ ಡೇ, ಶನಿವಾರ, ಸ್ಯಾಟರ್ಡೇ, ಸಂಡೇ ಕೂಡ 11ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇರೋದ್ರಿಂದ ದಿನನಿತ್ಯವೂ ಕೂಡ ನಿರಂತರವಾಗಿ ಬಿಡುಗಡೆ ಆಗ್ತಾ ಇದೆ. ಕೆಲವು ಬೆಳಗಾಂ ಜಿಲ್ಲೆ ಬಂದಿಲ್ಲ, ವಿಜಯಪುರ ಜಿಲ್ಲೆ ಬಂದಿಲ್ಲ, ತುಮಕೂರು ಜಿಲ್ಲೆ ಬಂದಿಲ್ಲ, ಉಡುಪಿ ಜಿಲ್ಲೆ ಬಂದಿಲ್ಲ ಸರ್ ಅಂಥೇಳಿ ಕಮೆಂಟ್ ಮಾಡಿ ಕೇಳ್ತಾಯಿದ್ರು. ಅವರೂ ಸಹ ಈಗ ನಮಗೂ ಕೂಡ ಹಣ ಜಮಾ ಆಗ್ತಾ ಇದೆ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ರಿಗೂ ಕೂಡ ಒಂದು 6 ದಿನದ ಒಳಗಡೆ, ಓಕೆನಾ, 5-6 ದಿನದ ಒಳಗಡೆ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ. ಈಗೇನು 5 ಲಕ್ಷ 6 ಲಕ್ಷ ಜನರಿಗೆ ಅಷ್ಟೇ ದಿನಕ್ಕೆ ಬಿಡುಗಡೆ ಆಗ್ತಾಯಿದೆ. ಇದನ್ನು ಸ್ವಲ್ಪ ಸ್ಪೀಡಪ್ ಮಾಡಿದ್ರೆ ಇನ್ನು ಕೇವಲ 2-3 ದಿನದಲ್ಲಿ ನಿಮ್ಮ ಖಾತೆಗೆ ಹಣ ಜಮಾ ಆಗೋದಂತೂ ಪಕ್ಕ, ಓಕೆನಾ? ಈಗ 13ನೇ ಕಂತು ಈಗ ಪ್ರತಿ ತಿಂಗಳು 15ಕ್ಕೆ ಸ್ಟಾರ್ಟ್ ಮಾಡಿದ್ರೆ 28ರಿಂದ 30 ದಿನದೊಳಗೆ 15 ದಿನ ತೊಗೊತಾ ಇದೆ ಒಂದು ಕಂತು ಜಮಾ ಆಗಲಿಕ್ಕೆ. ನಾವು ಈಗ ಯಾವುದೇ ಸರ್ಕಾರ ಬೇರೆ ಹಣ ಬಿಡುಗಡೆ ಮಾಡಲಿಕ್ಕೆ ಸಾಕಷ್ಟು ಸಮಯ ತೊಗೊತಾ ಇದ್ದಾರೆ. ಬಟ್ ಆದರೆ ನಾವು ಗೃಹಲಕ್ಷ್ಮಿ ಹಣವನ್ನು ಪ್ರತಿ ತಿಂಗಳು ಕೂಡ ಅಸೆಸ್ಮೆಂಟ್ ಮಾಡ್ತಾ ಇದ್ದೀವಿ. ಇದೇನು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, ಇದೊಂದು ಬಿಗ್ ಅಮೌಂಟು. ಹಾಗಾಗಿ 2 ತಿಂಗಳು ಹಣ ಒಟ್ಟಿಗೆ 4000 ಹಾಕೋದಕ್ಕೆ ಟೆಕ್ನಿಕಲ್ ಇಶ್ಯೂ ಆಗಿ ಇನ್ನೂ ಕೂಡ ತುಂಬ ಡಿಲೇ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವೇನು
ಮಾಡ್ತೀವಪ್ಪ ಅಂದರೆ 11 ಆದಮೇಲೆ 12 ಹಾಕ್ತೀವಿ, 12 ಆದಮೇಲೆ 13ನೇ ಕಂತಿನ ಹಣವನ್ನು ಕೂಡ ಇದೇ ರೀತಿ ಕಂಟಿನ್ಯೂ ಆಗಿ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ವೀಕ್ಷಕರಿಗೂ ಕೂಡ. ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂದರೆ, ಒಂದೇ ಮನೆಯಲ್ಲಿದ್ದು 4 ರೇಷನ್ ಕಾರ್ಡ್ ಮಾಡಿದವರಿಗೂ ಹೊಸ ರೂಲ್ಸನ್ನು ಮಾಡಿಲ್ಲ. 4 ರೇಷನ್ ಕಾರ್ಡ್ ಮಾಡ್ಕೊಂಡವರಿಗೂ ಕೂಡ ಎಲ್ಲರಿಗೂ ಹಣ ಜಮಾ ಮಾಡಿದ್ದಾರೆ. ಏನು ಆ್ಯಸ್ ಇಟ್ ಈಸ್ ಬಿಫೋರ್ ಎಲೆಕ್ಷನ್ ಏನಿತ್ತು ಎಲ್ಲರಿಗೂ ಕೂಡ ಹಣ ಜಮಾ ಮಾಡ್ತಾ ಹೋಗಿದೆ. ಅಂದರೆ ಎಲ್ಲ ವರ್ಗದವರಿಗೂ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡೋದಾಗಲಿ, ಒಂದೇ ಮನೆಯಲ್ಲಿ ಇದ್ದು 3-4 ರೇಷನ್ ಕಾರ್ಡ್ ಮಾಡ್ಕೊಂಡವರಿಗೂ ಕೂಡ ನಾವು ನಮ್ಮ ಗ್ರಾಮದಲ್ಲಿ ವೀಕ್ಷಣೆ ಮಾಡಿದ್ದೀವಿ, ಲೋಕಲ್ ಕೂಡ ಚೆಕ್ ಮಾಡಿದ್ದೀವಿ. ಯಾವುದೇ ರೀತಿ ಹೊಸ ನಿಯಮವನ್ನು ಎಫೆಕ್ಟನ್ನು ಮಾಡಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕು. ಬಟ್ ಆದರೆ ಇದುವರೆಗೂ ಕೂಡ ಯಾರಿಗೂ ಕೂಡ ಅಂಥ ಒಂದು ನಿಯಮಗಳನ್ನು ಹಾಕಿಲ್ಲ. ಆ್ಯಸ್ ಇಟ್ ಈಸ್ ಏನು ಶುರು ಮಾಡಿದಾಗ ಎಲ್ರಿಗೂ ಹಣ ಜಮಾ ಆಗ್ತಾಯಿತ್ತು, ಅವರೆಲ್ಲರಿಗೂ ಕೂಡ ಹಣ ಜಮಾ ಆಗ್ತಾಯಿದೆ. ಬಹಳ ಮುಖ್ಯವಾಗಿದ್ದೇನಪ್ಪ ಅಂದರೆ ಬಾಕಿ ಕಂತು ಬಂದಿಲ್ಲ. ಸಾಕಷ್ಟು ಜನ 5 ಕಂತು ಬಂದಿದೆ, 6 ಕಂತು ಬಂದಿದೆ, ಇನ್ನೂ ಕೂಡ ಬಾಕಿ ಕಂತು ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಬಾಕಿ ಕಂತು ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಯಾಕೆ ಅಂದರೆ ಬಾಕಿ ಕಂತು ಇನ್ನೂ ಕೂಡ ಜಮಾ ಆಗಿಲ್ಲ. ಸಾಕಷ್ಟು ಜನ ಸರ್ ನಮಗೆ 6,000 ಅಷ್ಟೇ ಬಂದಿರೋದು, ಮುಂದಿನ ಯಾವುದೇ ಕಂತು ಕೂಡ ಜಮಾ ಆಗಿಲ್ಲ ಅಂಥೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಬಾಕಿ ಕಂತು ಯಾವುದೇ ಕಂತು ಬಿಡುಗಡೆ ಆಗುವ ಸಮಯದಲ್ಲಿ ಬಾಕಿ ಕಂತು ಕೂಡ ಒಂದು ಸ್ವಲ್ಪ ಬಿಡುಗಡೆ ಆಗ್ತಾಯಿತ್ತು. ಓಕೆನಾ? ಅದ್ರ ಬಗ್ಗೆನೂ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ, ನೋಡೋಣ ಯಾರು ಜಮಾ ಆಗಿರುವ ಮಾಹಿತಿಯನ್ನು ಕೊಡ್ತಾರಾ. ಈಗ ಫಾರ್ ಎಕ್ಸಾಂಪಲ್ಲು 10ನೇ ಕಂತು 9ನೇ ಕಂತು ಬಂದಿಲ್ಲ, 8ನೇ ಕಂತು ಬಂದಿಲ್ಲ, ಅಥವಾ ಯಾವುದೇ ಒಂದು 6 ಕಂತು ಬಂದಿದೆ, ಇನ್ನು ನಿಮಗೆ 5 ಕಂತು ಬಂದಿಲ್ಲ ಅಂತ ಅಂದರೆ ಆ 5 ಕಂತನ್ನು ನಿಮಗೆ 10ನೇ ಕಂತಿನ ಬರುವ ಸಮಯದಲ್ಲಿ ಹಾಕ್ಕೊಟ್ಟಿದ್ರು ಅವಾಗ. ಓಕೆನಾ? ನಿಮಗೆ ಗಮನಿಸಬೇಕು ಅಂದರೆ ನೀವೇ ಕಮೆಂಟ್ಗಳನ್ನು ನೋಡಿರ್ಬೋದು. ಎಲೆಕ್ಷನ್ ಟೈಮ್ನಲ್ಲಿ 10 ಕಂತು ಬರದೇ ಇರೋರಿಗೆ 20,000 ರೂಪಾಯಿ ಒಟ್ಟಿಗೆ ಕೂಡ ಹಾಕ್ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಬಾಕಿ ಕಂತು ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ. ಸರ್ಕಾರ ಆದಷ್ಟು ಬೇಗ ಬಾಕಿ ಕಂತುಗಳನ್ನು. ಆಮೇಲೆ ಇನ್ನೊಂದು GST ಅಂತ ಫಸ್ಟಿಗೆ ಒಂದು 50,000 ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿತ್ತು ಸರ್ಕಾರ. ಆವಾಗ ಏನು GST ಅಂತೇಳಿ ಟೆಕ್ನಿಕಲ್ ಇಶ್ಯೂಯಿಂದ ಯಾರು GST ಮಾಡ್ತಾ ಇರಲ್ಲ, ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರೋಲ್ಲ ಅವ್ರದ್ದು ಕೂಡ ರಿಜೆಕ್ಟ್ ಮಾಡಿಬಿಟ್ಟಿತ್ತು. ಹಾಗಾಗಿ ಅವ್ರದ್ದನ್ನು ಈಗ ಅವರ ಹತ್ತಿರದ CDPO ಆಫೀಸಿಗೆ ಹೋಗಿ ಲೆಟರ್ನ ಕೊಟ್ಟು ಸರಿಪಡಿಸ್ಕೊಂಡಿದ್ದಾರೆ. ನಾವು GST ಪೇಯರ್ ಅಲ್ಲ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅವರ ಅರ್ಜಿ ಕೂಡ ಅಪ್ರೂವ್ಡ್ ಅಂತಾಗಿದೆ. ಅವ್ರಿಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಬಾಕಿ ಕಂತುಗಳು ಮತ್ತು GST ಅಂತ ಟೆಕ್ನಿಕಲ್ ಇಶ್ಯೂಯಿಂದ ಹಾಕಿದವರಿಗೆ ಹಣ ಬಿಡುಗಡೆ ಆಗಿಲ್ಲ, ಅವರಿಗೂ ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಇನ್ನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗಿ ಏನಪ್ಪ ಭರ್ಜರಿ ಗುಡ್ ನ್ಯೂಸ್ ಅಂತ. ಈಗ ಅನ್ನಭಾಗ್ಯ ಯೋಜನೆ ಹಣ ಅಂತ ನೀವು ನೋಡೋದಾದರೆ, ಸರ್ ನಮಗೆ 10 kg ಅಕ್ಕಿ ಬೇಕು ಸರ್, 10 kg ಅಕ್ಕಿ ಕೊಟ್ಟಿದ್ದರೆ ಚೆನ್ನಾಗಿತ್ತು. ಈ ಒಂದು ಪ್ರಸ್ತಾಪ ಇಡೋದಕ್ಕಿಂತ ಮೊದಲು ನಿಮಗೆ ಸರ್ ನಮಗೆ ಬರೀ ಅನ್ನಭಾಗ್ಯ ಒಂದೇ ಕಂತು ಬಂದಿರೋದು, ಇನ್ನು ಬಾಕಿ ಕಂತು ಯಾವುದೂ ಬಂದಿಲ್ಲ, ಅನ್ನಭಾಗ್ಯ ನಮಗೆ 2 ಕಂತು ಬಂದಿರೋದು, ಬಾಕಿ ಕಂತು ಯಾವುದೂ ಬಂದಿಲ್ಲ ಅಂಥೇಳಿ ಸಾವಿರಾರು ಜನ ಕಮೆಂಟ್ ಮಾಡಿ ತಿಳಿಸಿದ್ದೀರಾ. ನಿರಂತರವಾಗಿ ನಾನು ಹೇಳ್ತಾ ಇರೋದು ಈ 1 ತಿಂಗಳಲ್ಲ, ಇಲ್ಲಿಂದ ಫಸ್ಟಿಂದನೂ ಗೃಹಲಕ್ಷ್ಮಿ ಹಣ ಬಂದರೆ ಅನ್ನಭಾಗ್ಯ ಹಣ ಬರ್ತಿಲ್ಲ, ಅನ್ನಭಾಗ್ಯ ಹಣ ಬಂದರೆ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂಥೇಳಿ ಸಾಕಷ್ಟು ಜನ ಕಮೆಂಟ್ ಮಾಡೋ ಮೂಲಕ ತಿಳಿಸ್ತಾ ಇದ್ದೀರಾ. ಹಾಗಾಗಿ ಇದ್ರ ಬಗ್ಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ನೀವಿನ್ನು ಅನ್ನಭಾಗ್ಯ ಹಣಕ್ಕಾಗಿ ಕಾಯುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಈಗ ಆಲ್ರೆಡಿ ನಿನ್ನೆ KH ಮುನಿಯಪ್ಪ ಅವರು ನಮ್ಮ ವೀಕ್ಷಕರೇ ಆದ ಮಂಜುನಾಥ್ ಕೋರೆ ಅವರು ನಮ್ಮ ಒಂದು ಫೇಸ್ಬುಕ್ DPಯಲ್ಲಿ ಕಳಿಸಿದ್ರು. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರು ನಿನ್ನೆ ಕೂಡ ಮಾಧ್ಯಮದೊಂದಿಗೆ ಮಾತಾಡ್ತಾ ಹೇಳಿದ್ದಾರೆ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವ್ರ ಜೊತೆಗೆ ಮಾತಾಡಿದಾರಂತೆ. ಕೇಂದ್ರ ಸಚಿವರು ಅವ್ರ ಜೊತೆ ಮಾತಾಡಿದ್ದಾರೆ. 1 ವರ್ಷದವರೆಗೂ ಕೂಡ ಹಣವನ್ನು ಕೊಡ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಾಕೆಂದರೆ ಈಗ 28 ರೂಪಾಯಿಗೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಕೂಡ ಅಕ್ಕಿಯನ್ನು ಕೊಡಲಿಕ್ಕೆ ರೆಡಿಯಾಗಿದೆ. 1 kgಗೆ 28 ರೂಪಾಯಿ, ಹಾಗೆ 34 ರೂಪಾಯಿ ಆಲ್ರೆಡಿ ಜನರಿಗೆ ಕೊಡ್ತಾ ಇರೋದ್ರಿಂದ ಸರ್ಕಾರಕ್ಕೆ ಇನ್ನೂ ಕೂಡ 6 ರೂಪಾಯಿ ಉಳಿತಾಯ ಆಗುತ್ತೆ. ಹಾಗಾಗಿ ಯಾಕೆ ತೊಗೋಬಾರ್ದು ಅಂಥೇಳಿ KH ಮುನಿಯಪ್ಪ ಅವರು ಆಹಾರ ಸಚಿವರು ನಿನ್ನೆ ಪ್ರಸ್ತಾಪ ಮಾಡಿ ಸುಮಾರು 20 ಮೆಟ್ರಿಕ್ ಟನ್ಗೂ ಹೆಚ್ಚು ಅಕ್ಕಿಯನ್ನು ನಾವು ಕೇಂದ್ರ ಸರ್ಕಾರದಿಂದ ತೊಗೋಬೇಕಾಗುತ್ತೆ. ಯಾವುದೇ ತೊಂದರೆ ಇಲ್ಲ, ಕೊರತೆ ಇಲ್ಲ, ಕೇಂದ್ರ ಸರ್ಕಾರದವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಕೂಡ ಎಲ್ಲರಿಗೂ ಗುಡ್ ನ್ಯೂಸು. ಯಾಕೆಂದರೆ
ಅನ್ನಭಾಗ್ಯ ಹಣ ಬಂದಿಲ್ಲ ಅಂದರೂ ಕೂಡ ನಿಮಗೆ ಅನ್ನನೇ ಕೊಡ್ತಿದ್ದಾರೆ ಅಂದರೂ ಅಕ್ಕಿನೇ ಕೊಡ್ತಿದ್ದಾರೆ ಅಂದರೆ 10 kg ಅಕ್ಕಿನೇ ನೀವು ತೊಗೊಂಡ್ಬಿಟ್ರೆ ಎಲ್ಲರಿಗೂ ಬರುತ್ತಲ್ವಾ. 10 kg ಅಕ್ಕಿನೋ ಅಥವಾ ದವಸ ಧಾನ್ಯ ಕೊಡ್ತಾರೋ, ರಾಗಿ ಜೋಳ ಈ ರೀತಿಯಾಗಿ ಬೇರೆ ಬೇರೆ ಕೊಟ್ಟರು ಕೊಡ್ಬೋದು. ಬಟ್ ಆದರೆ ಅಷ್ಟಾದರೂ ಕೊಟ್ಟರೆ ನಿಮಗೆಲ್ಲವೂ ಕೂಡ ಅಲ್ಲಿಗೆ ಕೈಗೆ ಸಿಗುತ್ತಲ್ಲ. ಈ ಹಣಕ್ಕಾಗಿ ಕಾಯುವಂಥ ಅವಶ್ಯಕತೆ ಇಲ್ಲ. DBT ಮುಖಾಂತರ ಜಮಾ ಆಗಬೇಕು. ಕೆಲವರಿಗೆ DBT ಅಂದರೆ ಗೊತ್ತಿಲ್ಲ, ಆಧಾರ್ ಸೀಡಿಂಗ್ ಅಂದರೆ ಗೊತ್ತಿಲ್ಲ. ಸಾಕಷ್ಟು ಬಡವರು, ಮಧ್ಯಮದ ವರ್ಗದವರು, ಸಾಕಷ್ಟು ಜನರಿಗೆ ಇದು ಮಾಹಿತಿ ಕೊರತೆ ಇರೋದ್ರಿಂದ ಇನ್ನೂ ಕೂಡ ಅನ್ನಭಾಗ್ಯ ಹಣ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ನಿಮಗೆ ಇನ್ನು ಸದ್ಯದಲ್ಲೇ ನಿಮಗೆ ಅನ್ನಭಾಗ್ಯ ಯೋಜನೆ ಹಣದ ಬದಲು ನಿಮಗೆ 10 kg ಅಕ್ಕಿಯನ್ನೇ ಸರ್ಕಾರ ಕೊಡ್ತೀವಿ ಅಂಥೇಳಿ ನಿನ್ನೆ ಅಧಿಕೃತ ಮಾಹಿತಿ ಬಂದಿದೆ. ಈ ವಿಡಿಯೋ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲೂ ಕೂಡ ಹಾಕಿರ್ತೀನಿ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿ. KH ಮುನಿಯಪ್ಪ ಅವರೇ ವರದಿಯನ್ನು ಸಲ್ಲಿಸಿದ್ದಾರೆ. ನಾವು ಸದ್ಯದಲ್ಲೇ ತೊಗೊತೀವಿ. ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ನಿಮಗೆ ಅಲ್ಲಿಂದ ಸ್ಟಾಪ್ ಆಗುತ್ತೆ, ಅನ್ನಭಾಗ್ಯ ಹಣ ಬರಲ್ಲ. ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ನಿಮಗೆ ಏನು ಅಕ್ಕಿ ಬಂದರೆ ಒಳ್ಳೆಯದಾ ಅಥವಾ ದುಡ್ಡು ಬಂದರೆ ಒಳ್ಳೆಯದಾ? ಕೆಲವ್ರು ಕಮೆಂಟ್ ಮಾಡ್ತಾಯಿದ್ರು. ನಾವು ಲಾಸ್ಟ್ ಟೈಮ್ ಕೂಡ ಕೇಳಿದ್ದೆ, ಸರ್ ಅಕ್ಕಿ ಕೊಡೋದ್ರಲ್ಲಿ ತೂಕದಲ್ಲೇ ಮೋಸ ಮಾಡ್ತಾರೆ ಸರ್ ಅಲ್ಲಿ ನ್ಯಾಯಬೆಲೆ ಅಂಗಡೀಲಿ, ನಮಗೆ ದುಡ್ಡು ಬಂದರೆ ಒಳ್ಳೆಯದು ಅಂತ ಕೆಲವ್ರು ಕಮೆಂಟ್ ಮಾಡ್ತಾರೆ. ಕೆಲವರು ಇಲ್ಲ ಸರ್ ಅಕ್ಕಿ ಬಂದರೆ ಒಳ್ಳೆಯದು, ಅಕ್ಕಿ ಇದ್ದರೆ ನಾವು ಅಟ್ಲೀಸ್ಟು ಅದನ್ನೇ 10 kg ಅಕ್ಕಿ ಕೊಟ್ಟರೆ ನಮಗೆ ಭಾಳ ಉಪಯೋಗ ಆಗುತ್ತೆ ಅಂಥೇಳಿ ನಿಮ್ಮ ಈ ಬಹುತೇಕ ಜನರು ಅಕ್ಕಿ ಬಂದರೆ ಒಳ್ಳೆಯದು ಅಂತೇಳಿ ಸರ್ವೆಯಲ್ಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಇದು ಸಾಕಷ್ಟು ಜನರಿಗೆ ಉಪಯೋಗ ಆಗ್ತಾ ಇದೆ. ಹಾಗಾಗಿ ಈ ಒಂದು ಯೋಜನೆ ಹೀಗೆ ಮುಂದುವರಿಬೇಕು. 10 kg ಅಕ್ಕಿಯನ್ನೇ ಜನರಿಗೆ ಕೊಡಬೇಕು. ಜನ ಏನು ಕೇಳ್ತಾ ಇದ್ದಾರೆ ಅದನ್ನು ಕೊಡೋದು ಬಹಳ ಮುಖ್ಯ ಅಲ್ವಾ. ಹಾಗಾಗಿ ನಿಮಗೆ ಈ ವಿಡಿಯೋದಲ್ಲಿ ಬಾಕಿ ಕಂತು ಬಗ್ಗೆ, ಗೃಹಲಕ್ಷ್ಮಿ 11, 12, 13ನೇ ಕಂತು ಬಗ್ಗೆ ಮತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಕೆಲವೊಂದು ವಿಡಿಯೋಗಳು ನಾನೇನು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ ಅದಕ್ಕೆ ಸಂಬಂಧಪಟ್ಟಾಗ ಅಧಿಕೃತವಾಗಿ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಮಾಹಿತಿಯನ್ನು ಕೂಡ ನಿಮಗೆ ಶೇರ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ನಿಮಗೇನಾದರೂ ಮಾಹಿತಿ ಇನ್ಫಾರ್ಮೇಷನ್, ನಮಗೆ ನ್ಯೂಸ್ ನೀವು ನೋಡಿರ್ತೀರ, ನಾನು ನೋಡಿರಲ್ಲ. ಕೆಲವೊಂದೊಂದು ಮಾಹಿತಿ ನೀವು ಶೇರ್ ಮಾಡಬೇಕಾಗಿರುತ್ತೆ ಅಂದರೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಕೊಂಡು ನನಗೆ ಡೈರೆಕ್ಟ್ DM ಮಾಡಿ, ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ಸರ್ ಈ ನ್ಯೂಸ್ ಬಂದಿದೆ ನೋಡಿದ್ರಾ ಅಂಥೇಳಿ ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಏನಾದರೂ ಒಂದು ಹೊಸ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಪಡ್ತಾನೇ ಇರ್ತೀನಿ ನಿರಂತರವಾಗಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.